ಯಾರು ದಣು ತೆಗೆದುಕೋಬೇಕಾಗಿಲ್ಲ, ಯಾವ ಸ್ಟ್ರೈಕು ಬೇಡ. ನಿಮ್ಗೇನೋ ಆಸೆ ಇದ್ರೆ ನನ್ನ ಮೇಲೆ ಏನ್ ಬೇಕಾದ್ರೂ ನಿಮ್ ಪ್ರಯೋಗಗಳು ಮಾಡಲಿ, ಏನೇನ್ ಬೇಕು ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲ್ ಕಳಿಸ್ಬೇಕು ಅಂತ ಆಯ್ತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೆ. DK's ಕಾಷನ್ಸ್ ಅಗೇನ್ಸ್ಟ್ ಫೋರ್ಸ್ ಅಕ್ಯೂಷನ್, ಲ್ಯಾಂಡಿಲ್ ಅಂತೆ. ಯು ವಿಲ್ ಬಿ ಇನ್ ಜೈಲ್ ಫಾರ್ ಇಸ್ ಮಿಸ್ಟೇಕ್ಸ್. ಐ ವೆಲ್ಕಮ್ ಯು. ಯು ಹ್ಯಾವ್ ಗುಡ್ ಅಡ್ವೊಕೇಟ್ಸ್. ನಿಮ್ದು ನಿಮ್ಮ ದೊಡ್ಡ ಕಮ್ಮನ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಆಗ್ತಾ ಇದೆ, ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು, ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದೇನು ಇದೆಯಲ್ಲ ಎಲ್ಲ ನನಗೆ ಅರಿವಿದೆ. ಆದರೆ ನಿಮ್ಮ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳಬೇಕಾದ ನನ್ನ ಧರ್ಮ. ಸೊ ಅದನ್ನು ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದು ನಿಮ್ಮ ಪಾಡು, ನಿಮ್ ಬಿಟ್ಟಿದ್ದು. ಆದರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋನಲ್ಲ, ನಿಮಗೂ ಕೂಡ ಕೆಟ್ಟದನ್ನು ಬಯಸುವುದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದ್ರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯ್ತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೇನೆ. ಆ ಜೈಲಿಗೆ ಕಳಿಸಿದಂತ ಕೇಸು ಕೇವಲ 2 ವರ್ಷದಲ್ಲಿ ಪಾಪ ಸುಪ್ರೀಂ ಕೋರ್ಟ್ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಜಾ ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿದ್ದಾರೆ. ಇರ್ಲಿ, ನೋವು ಅನುಭವಿಸೋ ನಾನು ಆ ಕೋಣೆಯಲ್ಲಿ ಏನು ಅನುಭವಿಸಿದೆ, ನನ್ನ ಕುಟುಂಬ ಅನುಭವಿಸ್ತು. ನನಗೋಸ್ಕರ ನನ್ನ ತಾಯಂದಿರು, ಇಡೀ ರಾಜ್ಯದ ನನ್ನ ತಾಯಂದಿರು, ಯುವಕರು, ಹಿರಿಯರು ಕಣ್ಣಲ್ಲಿ ನೀರು ಹಾಕಿ ಪ್ರಾರ್ಥನೆ ಮಾಡಿ ನನ್ನನ್ನು ಜೈಲಿಂದ ಕರ್ಕೊಂಡು ಬಂದರು. ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದವರು ಅದೇ ನನ್ನ ಮತದಾರರು, ಅದೇ ಈ ರಾಜ್ಯದ ಜನತೆ. ಚುನಾವಣೆ ಮುಂಚಿತವಾಗಿ 136 ಸೀಟ್ ಅಂತ ಹೇಳಿ ನಾನು ನನ್ನ ಆತ್ಮವಿಶ್ವಾಸದಿಂದ, ನನ್ನ ಇಂದಿರ ಶಕ್ತಿ ಹಿಂದೆ ಕೊಟ್ಟಂತ ಪ್ರೇರಣೆಯಿಂದ ಇವತ್ತು ಜನರಿಗೆ ನಾನು ಕೇಳ್ಕೊಂಡೆ. ನಿಜ, ರಾಮನಗರಕ್ಕೆ ಹೋದೆ, ಬಿಡದಿಗೆ ಹೋದೆ, ಚನ್ನಪಟ್ಟಣಕ್ಕೆ ಹೋದೆ, ಕನಕಪುರಕ್ಕೆ ಹೋದೆ, ಎಲ್ಲ ಕಡೆ ಹೋದೆ. ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದೆ. ಈ ಪೆನ್ನು ಪೇಪರು ಈ ರಾಜ್ಯದ ಜನತೆಗೆ ಸೀಮಿತವಾಗಿರ್ತದೆ, ರಾಜ್ಯದ ಜನತೆ ಬದುಕಿಗೆ ಸೀಮಿತವಾಗಿರ್ತದೆ. ಯಾರಿಗೂ ಕೂಡ ತೊಂದರೆ ಕೊಡುವಂತ ಪ್ರಶ್ನೆ ಈ ಪೆನ್ನು ಪೇಪರ್ ಇಂದ ಬರುವುದಿಲ್ಲ. ನನ್ನ ಜೀವ ಇರೋವರೆಗೂ ಕೂಡ ದೇವರು ನನಗೇನು ಕೊಟ್ಟಿದ್ದಾನೋ ನನಗೆ ಸಾಕು. ನನ್ನ ಕುಟುಂಬಕ್ಕೆ ಏನು ನಿರ್ಧಾರ ಮಾಡ್ಕೊಳ್ಳೋ ಶಕ್ತಿ ನನ್ನ ಕುಟುಂಬದವರಿದೆ. ಈ ದೇಹ ಈ ರಾಜ್ಯದ ಜನತೆಗಾಗಿ ಮುಡುಪಾಗಿಡ್ತೇನೆ. ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು. ಈ ರಾಜ್ಯದಲ್ಲಿ ಒಂದು ಸಾಕ್ಷಿಗುಡ್ಡೆಯನ್ನು ಬಿಡಬೇಕು. ಪ್ರತಿ ಹಂತದಲ್ಲಿ, ಪ್ರತಿ ದಿನ ಕೂಡ ನನ್ನ ಆಡಳಿತದಲ್ಲಿ ರಾಜ್ಯದಲ್ಲಿ ಸುಭಿಕ್ಷ ಆಗಿರಬೇಕು ಅನ್ನೋದು ನನ್ನ ಕರ್ತವ್ಯ ಮತ್ತು ನನ್ನ ಧರ್ಮ. ಆದ್ರಿಂದ ನಿಮ್ಮ ಆಲೋಚನೆ ನನ್ನ ಜೈಲು ಕಳಿಸ್ಬೇಕಂತ ಎಲ್ಲ ನನ್ನ ತಾಯಂದಿರಿಗೆ ಹೇಳ್ತಾ ಇದ್ದೀನಿ. ಬಿಡದಿದೆ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ದಕ್ಷಿಣ ಜಿಲ್ಲೆ, ಆ ಜಿಲ್ಲೆ ಬೆಂಗಳೂರು ಜಿಲ್ಲೆ, ಅದು ಬೆಂಗಳೂರು ಜಿಲ್ಲೆ ಆ ಹೆಸರು. ಇವತ್ತು ಟೌನ್ಶಿಪ್, ನಾಳೆ ಏರ್ಪೋರ್ಟ್ ಇರ್ಬೋದು. ಈಗ ಬಿಡದಿ ಯಾಕೆ ಮಾಡಿದ್ರಿ? ಬಿಡದಿ ಟೌನ್ಶಿಪ್ ಏನಕ್ಕೆ ಅವಶ್ಯ ಇತ್ತು ನಿಮಗೆ? ರೈತರ ಬಗ್ಗೆ ಇಷ್ಟು ಪಾಪ ಮಾತಾಡ್ತಾ ಇರೋರು, ಪಾಪ ಅವರೆಲ್ಲ ರೈತರಲ್ವೇ ಅವರು? ಈಗ ಇಂಡಸ್ಟ್ರಿಯಲ್ ಟೌನ್ ಏನು ಈಗಲ್ಟನ್ ಸುತ್ತಮುತ್ತಲ ಏನು ಬಿಡದಿ ಟೊಯೋಟೋ ಫ್ಯಾಕ್ಟರಿ ಇವೆಲ್ಲ ಸುತ್ತಮುತ್ತಲು ಬಂದಿದೆಯಲ್ಲ, ಆ ಕೇತ್ಕನಹಳ್ಳಿ ನಾವು ಸೇರಿಸ್ಕೋಬೋದಾಯ್ತಲ್ಲ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ. ದೇವಗಿರಿಗೂ ಸೇರಿಸ್ಕೋಬೋದಾಯ್ತಲ್ಲ, ಎಲ್ಲ ಕಡೆ ಸೇರಿಸ್ಕೋಬೋದಾಯ್ತಲ್ಲ, ಯಾಕೆ ಸೇರಿಸಲಿಲ್ಲ? ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತ ನಾನು ಇನ್ನೊಂದು ದಿನ ಬೇರೆ ಬೇರೆ ದಿನ ನಾನು ಮಾತಾಡ್ತೇನೆ. ನನ್ನ ಕೆಣಕಕ್ಕೆ ದಯವಿಟ್ಟು ತಾವು ಹೋಗಬೇಡಿ. ನಿಮ್ಮ ಬದುಕು ನೀವು ಕಟ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಐ ವಿಶ್ ಯು ಆಲ್ ದ ಬೆಸ್ಟ್. ನಮ್ಮ ಹಿರಿಯರು, ನಿಮಿಷ, ನಮ್ಮ ಹಿರಿಯರು ನನಗೆ ಹೆಸರು ತಗೋಬೇಡ ಅಂತ ವಿಧಿ ಇಲ್ಲ, ಅವಶ್ಯಕತೆ ವಿಧಿ ಇಲ್ಲ ನನಗೆ. ಇದು ನನ್ನ ಕನಸಿನ ಯೋಜನೆ ಅಲ್ಲ, ನಿಮ್ಮ ಯೋಜನೆ. ನಿಮ್ಮ ಯೋಜನೆಗೆ ಮುನ್ನುಡಿ ನೀವು ಬರೆದಿದ್ದೀರಿ, ಹೆಜ್ಜೆ ಹಾಕಿದ್ದೀರಿ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡಬಹುದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್, ಪ್ರೈವೇಟ್ ಅವ್ರ ಹತ್ರ ನಾವು ದಂಧೆ ಮಾಡೋಂಥ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ,
ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗಬೇಕು ಆಗ್ತದೆ. ಯಾರು ಕೊಡ್ತಾರೆ ಅವ್ರು ತಗೊಳ್ತೀವಿ. ಬೇರೆಯವರು ನೀವು ನಿಮ್ಮ ಗೌರವದಿಂದ ನಿಮ್ಮ ಆಸ್ತಿ ಪಾಸ್ತಿಯನ್ನು ಮಾಡ್ಕೊಳ್ಳಿ. ನಾನು ಕೂಡ ನನ್ನ ಅವಧಿಯಲ್ಲಿ ಪೆನ್ನು ಪೇಪರ್ ನನಗೆ ಸಿಕ್ಕಿದಾಗ ಆ ಊರಿನಲ್ಲಿ ವಲಸೆಗಳ ತೆಗಿಬಾರ್ದು, ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸುತ್ತಲೂ ಆ ಊರಿಗೆ ಒಂದು ಟೌನ್ಶಿಪ್ ಆಗಿ ಅದನ್ನು ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದು ಕೂಡ ನಾನು ಯೋಜನೆಯನ್ನು ರೂಪವನ್ನು ನಾನು ಮಾಡಿದ್ದೇನೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಆಸ್ತಿಗಳನ್ನು ನೀವು ಇಟ್ಕೊಳ್ಳಿ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕೋ, ಇಲ್ಲ ಅಂತಂದ್ರೆ ಅಧಿಕಾರಿಗಳು ಮಾಡಬೇಕೋ, ಇಲ್ಲಾಂದ್ರೆ ಜಡ್ಜಸ್ ಯಾರು ಮಾಡಬೇಕೋ, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕೋ ಅನ್ನೋದನ್ನ ನಾನು ನನ್ನ ಸಂಪುಟದ ಸಭೆಯಲ್ಲಿ ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. 1-2 ತಿಂಗಳು ಅವರು ರಿಪೋರ್ಟ್ ಕೊಡಲಿ, ಆಮೇಲೆ ನಾನು ಐ ಆಮ್ ನಾಟ್ ಇನ್ ಎ ಹರಿ. ಇದು ನಂದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದು ನೀವು ಏನೇನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನೇನು ಸಂಚು ನಡೀತಾ ಇದ್ರೆ ಆಗ್ತಾ ಇಲ್ಲ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ ಡಿಕೆ, ಆಗೋದಲ್ಲ ಅಂತ ಸಿಗ್ತಾ ಇದ್ದೀರಿ. ಗೊತ್ತಿದೆ ನನಗೆ, ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ. ದಯವಿಟ್ಟು ಮನಸ್ಸಿಗೆ ನೋಯಿಸ್ಕೋಬಾರ್ದು. ಯಾವ ರೈತರು ನೋಯಿಸಬಾರ್ದು ನಾವು. ಸೊ ರಿಪೋರ್ಟ್ ಬರೋವರೆಗೂ ನಾನು ಕಾಯ್ತೀನಿ. ಮುಂದಕ್ಕೆ ನೋಡೋಣ ಅದೇನು ಹೇಳ್ತಾರೆ, ರೈತರು ಏನ್ ಹೇಳ್ತಾರೆ. ರೈತರಿಗೆ ಬಿಟ್ಬಿಡ್ತೀನಿ. ಇದು ನನಗೂ ರೈತರಿಗಿರುವಂತ ಸಂಬಂಧ. ಇದು ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಇದು